ಓಂ ಮಹಾಗಣಪತಿಯೇ ನಮಃ. ಓಂ ನಿಮಿಷಾಂಬಾಯೇ ನಮಃ. ಸಮಸ್ತ ವೀಕ್ಷಕ ಬಂಧುಗಳಿಗೆ ಹೊಸ ವರ್ಷದ ಯುಗಾದಿಯ ಹಾರ್ದಿಕ ಶುಭಾಶಯಗಳು. ಈ ಹೊಸ ವರ್ಷದ ಹೆಸರು, ಯುಗಾದಿಯ ಹೆಸರು ಪರಾಭವ ನಾಮ ಸಂವತ್ಸರ. ಪರಾಭವ ಅಂದರೆ ಸೋಲು ಅಂತ. ಹಾಗಾದರೆ ನಮ್ಮ ಜೀವನದಲ್ಲಿ ಸೋಲಾಗುತ್ತಾ? ಖಂಡಿತ ಇಲ್ಲ. ಕೆಲವೊಂದು ಟಾಸ್ಕ್ಗಳನ್ನ ದೇವರು ಈ ವರ್ಷ ನಮಗೆ ಕೊಟ್ಟಿದ್ದಾನೆ. ಅದೇನೆಂದರೆ, ನಮ್ಮಲ್ಲಿರುವಂಥ ಅಹಂಭಾವವನ್ನು ನಾವು ಸೋಲಿಸಬೇಕಾಗಿದೆ. ನಮ್ಮಲ್ಲಿರುವ ಬಡತನವನ್ನು, ಆಲಸ್ಯವನ್ನು, ದುರಹಂಕಾರವನ್ನು, ಈ ರೀತಿ ಯಾವುದು ನಕಾರಾತ್ಮಕ ಭಾವಗಳಿದೆ ಆ ಭಾವಗಳನ್ನೆಲ್ಲವನ್ನು ಸೋಲಿಸಿ ಹೊಸ ಚೈತನ್ಯದಿಂದ, ಹೊಸ ಉತ್ಸಾಹದಿಂದ, ಹೊಸ ಕನಸುಗಳೊಂದಿಗೆ ಹೊಸ ವರ್ಷವನ್ನು ಬರಮಾಡಿಕೊಳ್ಳೋಣ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಯುಗಾದಿ ಹಬ್ಬದ, ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ವರ್ಷ ಕನ್ಯಾ ರಾಶಿಯ ಫಲಾಫಲ ಹೇಗಿದೆ ಅಂತ ನೋಡೋಣ ಬನ್ನಿ. ಯುಗಾದಿ ಹಬ್ಬದ ದಿನ ಬೆಳಗ್ಗೆ ಸೂರ್ಯೋದಯಕ್ಕೆ ಸರಿಯಾಗಿ ಗುರುವು ಕರ್ಮಸ್ಥಾನದಲ್ಲಿಯೂ, ಕೇತುವು ವ್ಯಯಸ್ಥಾನದಲ್ಲಿಯೂ, ಹಾಗೂ ಬುಧ, ಕುಜ ಮತ್ತು ರಾಹುವು ರಿಪುಸ್ಥಾನದಲ್ಲಿಯೂ, ಮತ್ತು ಸಪ್ತಮ ಭಾವದಲ್ಲಿ ಸೂರ್ಯ, ಚಂದ್ರ, ಶನಿ ಮತ್ತು ಶುಕ್ರರು ಸ್ಥಿತರಾಗಿರುತ್ತಾರೆ. ಇದು ಕನ್ಯಾ ರಾಶಿಯವರಿಗೆ ಗುರುವು ಕರ್ಮಸ್ಥಾನದಲ್ಲಿರೋದರಿಂದ ಬಹಳಷ್ಟು ಅಭಿವೃದ್ಧಿಯನ್ನು ಹೊಂದುವಂತಹ ಸಮಯ. ಕೆಲಸದಲ್ಲಿ ಪ್ರಮೋಷನ್ ಆಗುವಂಥದ್ದು ಮತ್ತು ಹಣಕಾಸು ಸಮಸ್ಯೆಗಳು ಸಾಲ್ವ್ ಆಗುವಂತಹ ವರ್ಷವಾಗಿರುತ್ತೆ. ಜೂನ್ 2ರ ನಂತರ ಗುರುವು ಭಾಗ್ಯಸ್ಥಾನಕ್ಕೆ ಬಂದಾಗ, ಅಂದರೆ ಕರ್ಕಾಟಕದಲ್ಲಿ ಉಚ್ಚನಾಗಿದ್ದಾಗ, ನಿಮ್ಮಲ್ಲಿರುವಂತಹ ಟ್ಯಾಲೆಂಟನ್ನು ಗುರುತಿಸುವಂತಹ ಮತ್ತು ಅದಕ್ಕೆ ಸರಿಯಾದ ಮನ್ನಣೆ ಸಿಗುವಂತಹ ದಿನಗಳು ಬರುತ್ತೆ. ಆರ್ಥಿಕವಾಗಿ ಖಂಡಿತವಾಗಿಯೂ ಅಭಿವೃದ್ಧಿಯನ್ನು ಹೊಂದುತ್ತೀರಿ. ಕೆಲಸಗಳಲ್ಲಿ ಹೊಸ ಕೆಲಸಗಳು ಸಿಗುವಂತಹ ಸನ್ನಿವೇಶಗಳು, ಪ್ರಮೋಷನ್ ಸಿಗುವಂತಹ ದಿನಗಳು ನಿಮ್ಮದಾಗಿರುತ್ತೆ. ಒಂದು ಎಚ್ಚರಿಕೆ ಇರಲಿ, ವ್ಯಯಸ್ಥಾನದಲ್ಲಿರುವಂತಹ ಕೇತು ನಿಮ್ಮ ಕೇವಲ ಮಾತಿನಿಂದ, ಅಹಂಭಾವದ ಮಾತಿನಿಂದ ಕೆಲಸವನ್ನು ಕಳೆಯುವಂತಹ ಸನ್ನಿವೇಶ ಕೂಡ ಇದೆ. ಆದ್ದರಿಂದ ಈ ಮಾತಿನ ಮೇಲೆ ಹಿಡಿತಾ ಇರಲಿ. ಮಾತೆ ಮುತ್ತು, ಮಾತೆ ಮೃತ್ಯು, ಇದು ನೆನಪಿರಲಿ. ಇನ್ನು ರಿಪುಸ್ಥಾನದಲ್ಲಿರುವಂತಹ ಕುಜ ಮತ್ತು ರಾಹುವಿನ ಪ್ರಭಾವದಿಂದಾಗಿ ಸಣ್ಣ ಪುಟ್ಟ ಅಪಘಾತಗಳಾಗುವಂತಹ, ಹೆಡ್ಡೇಕ್ ಬರುವಂತಹ ಕಾಯಿಲೆಗಳು ನಿಮಗೆ ಬರಬಹುದು. ಹೊಟ್ಟೆಗೆ ಸಂಬಂಧಿಸಿದಂತಹ ಸಮಸ್ಯೆಗಳನ್ನು ನೀವು ಎದುರಿಸಬೇಕಾಗತ್ತೆ. ಭಯಪಡುವ ಅವಶ್ಯಕತೆ ಇಲ್ಲ. ಹನುಮಾನ್ ಚಾಲಿಸವನ್ನು ಹೇಳ್ಕೊಳ್ಳಿ. ವಿಷ್ಣು ಸಹಸ್ರನಾಮವನ್ನು ದಿನವೂ ಕೂಡ ಹೇಳ್ಕೊಳ್ಳಿ. ಮತ್ತು ಮನೆಯಲ್ಲಿ ಹೇಳೋದು ಕಷ್ಟ ಆಯಿತು ಅಂತಂದರೆ ಪ್ಲೇ ಮಾಡಿ. ಆ ಪಾಸಿಟಿವ್ ಎನರ್ಜಿ ನಿಮ್ಮ ಮನೆಯಲ್ಲಿ, ನಿಮ್ಮ ಮನಸ್ಸಿನಲ್ಲಿ ಮೂಡಿದಾಗ ಈ ಸಂಕಷ್ಟಗಳು ಖಂಡಿತ ನಿವಾರಣೆಯಾಗತ್ತೆ. ಸಪ್ತಮ ಭಾವದಲ್ಲಿರುವ ಚಂದ್ರ ಈ ವರ್ಷ ಮದುವೆಯನ್ನು ನಿಧಾನ ಮಾಡ್ತಾನೆ. ಯಾರ್ಯಾರಿಗೆ ಮದುವೆಗೋಸ್ಕರ ನೋಡ್ತಾ ಇದ್ದೀರಾ ಅವರಿಗೆ ಜೂನ್ ತನಕ ವಿವಾಹ ಯೋಗಗಳು ಕಡಿಮೆ ಇದೆ. ಆದರೆ ನಿಮ್ಮ ದಶಾಭುಕ್ತಿಗಳನ್ನು ನೋಡ್ಕೋಬೇಕು. ನಿಮ್ಮ ದಶಾಭುಕ್ತಿಗಳು ಸರಿಯಾಗಿದ್ದರೆ, ನಿಮ್ಮ ಪರವಾಗಿದ್ದರೆ ವಿವಾಹ ಯೋಗಗಳು ಅದಕ್ಕೆ ಮುಂಚೆನೂ ಬರ್ಬೋದು. ಜೂನ್ ನಂತರ ಕನ್ಯಾ ರಾಶಿಯವರಿಗೆ ವಿವಾಹ ಯೋಗಗಳು ಪ್ರಾಪ್ತಿಯಾಗಿದೆ. ನೋಡಿ, ಸ್ವಲ್ಪ ಈ ಕನ್ಯಾ ರಾಶಿಯವರು ಈ ವರ್ಷ ಸ್ವಲ್ಪ ಆಸೆಗಳನ್ನು ಕಂಟ್ರೋಲ್ನಲ್ಲಿ ಇಟ್ಕೋಬೇಕು. ಯಾಕೆಂದರೆ ಸಪ್ತಮ ಭಾವದ ಶುಕ್ರ ಆಸೆಗಳನ್ನು ಹುಟ್ಟಿಸಿ ಮತ್ತು ಅದರಿಂದ ದುಃಖವನ್ನು ಕೊಡ್ತಾನೆ ಅನ್ನುವ ಒಂದು ಸನ್ನಿವೇಶ ನಿರ್ಮಾಣವಾಗಬಹುದು. ನೀವು ಯಾವುದೇ ಒಂದು ಶಾಪಿಂಗ್ ಮಾಡ್ತೀರಾ ಅಂತ ಇಟ್ಕೊಳ್ಳಿ, ನೀವು ನಿಮಗೆ ನೀವೇ ಕಂಟ್ರೋಲ್ ಹಾಕೋಬೇಕು. ಇಲ್ಲದಿದ್ದರೆ ಅದರಿಂದ ದುಃಖವನ್ನು ಅನುಭವಿಸುವಂತಹ ಸನ್ನಿವೇಶ ನಿರ್ಮಾಣ ಆಗಬಹುದು. ಕನ್ಯಾ ರಾಶಿಯವರು ಹಣವನ್ನು ಎಷ್ಟು ಉಳಿತಾಯ ಮಾಡ್ತೀರೋ ಅಷ್ಟು ಒಳ್ಳೆಯದು. ಐಷಾರಾಮಿ ಜೀವನವನ್ನು ಈ ವರ್ಷ ಭಗವಂತ ಕೊಟ್ಟಿದ್ದರೂ ಕೂಡ ಅದರಿಂದ ದುಃಖವೇ ಜಾಸ್ತಿ ಇರೋದರಿಂದ ಸ್ವಲ್ಪ ನಿಮಗೆ ಸೆಲ್ಫ್ ಕಂಟ್ರೋಲ್, ನಿಮ್ಮನ್ನು ನೀವು ಕಂಟ್ರೋಲ್ ಮಾಡ್ಕೊಳ್ಳೋದು ಬಹಳ ಒಳ್ಳೆಯದು. ಇನ್ನು ವಿದ್ಯಾರ್ಥಿಗಳಿಗೆ ಖಂಡಿತವಾಗಿಯೂ ಒಳ್ಳೆಯ ವರ್ಷ. ಅವರಿಗೆ ಉತ್ತರೋತ್ತರ ಅಭಿವೃದ್ಧಿ ಆಗುವಂಥದ್ದು ದಿನಗಳಿದೆ. ಯಾರು ವಿದೇಶದಲ್ಲಿ ಓದ್ತಾ ಇದ್ದೀರಾ ಅವರಿಗೆ ಉತ್ತಮವಾದ ಕೆಲಸ ಸಿಗುವಂತಹ ಸನ್ನಿವೇಶ ಇದೆ. ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಗಳು ಯಾರು ತೊಗೊಂಡಿದ್ದಾರೆ ಅವರು ಖಂಡಿತವಾಗಿಯೂ ಕೂಡ ಅದರಲ್ಲಿ ವಿಜಯವನ್ನು ಕಾಣ್ತೀರಿ. ಭಗವಂತನ ನಂಬಿ ಹೋರಾಟ ಬಿಡಬೇಡಿ. ಭಗವಂತನೇ ಕಾಪಾಡುವಂಥದ್ದು. ಭಗವಂತನ ಬಿಟ್ಟು ನಮ್ಮ ಅನ್ಯಥಾ ಶರಣಂ ನಾಸ್ತಿ. ಭಗವಂತನ ಬಿಟ್ಟು ನಮ್ಮನ್ನು ಕಾಪಾಡೋದಕ್ಕೆ ಯಾರೂ ಇರೋದಿಲ್ಲ. ಹಾಗಾಗಿ ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸವನ್ನು ಹೇಳ್ಕೊಳ್ಳಿ. ಆರೋಗ್ಯ ಸಮಸ್ಯೆಗಳು ಕೂಡ ನಿವಾರಣೆಯಾಗುತ್ತೆ. ದಿನವೂ ಕೂಡ ವಿಷ್ಣು ಸಹಸ್ರನಾಮವನ್ನು ಮನೆಯಲ್ಲಿ ಪ್ಲೇ ಮಾಡಿ. ಈ ವರ್ಷದ ನಿಮಗೆ ಉತ್ತರ ದಿಕ್ಕು
ಉತ್ತಮವಾದ ಫಲವನ್ನು ಕೊಟ್ಟಿದೆ. ಮತ್ತು ನಿಮ್ಮ ಅದೃಷ್ಟದ ಸಂಖ್ಯೆ 3, 5, 6, 8 ಸಂಖ್ಯೆ ನಿಮಗೆ ಅದೃಷ್ಟವನ್ನು ಕೊಡುವಂತಹ ಸಂಖ್ಯೆ. ಮತ್ತು ಅದೃಷ್ಟ ಕೊಡುವಂತಹ ಬಣ್ಣ ಕೆಂಪು, ಹಸಿರು ಮತ್ತು ಶ್ಯಾಮಲ ವರ್ಣ ನಿಮಗೆ ಅದೃಷ್ಟವನ್ನು ತಂದುಕೊಡುತ್ತೆ. ನೋಡಿ, ತುಲಾರಾಶಿಯಲ್ಲಿ ಹುಟ್ಟಿದವರಿಗೆ ಶತ್ರುಸ್ಥಾನದಲ್ಲಿ ಶನಿ ಮಹಾತ್ಮ ಸಂಚಾರ ಮಾಡ್ತಾ ಇರೋದ್ರಿಂದ ನಿಮ್ಮ ಹಳೆಯ ಫೈಲ್ಗಳು ಓಪನ್ ಆಗುವಂತಹ ಸನ್ನಿವೇಶ ನಿರ್ಮಾಣ ಆಗಬಹುದು. ಕೋರ್ಟ್ ಕಚೇರಿಯ ಮತ್ತು ಆಫೀಸ್ ವ್ಯವಹಾರದ ಕೆಲಸಗಳಲ್ಲಿ ನಿಮಗೆ ವಿಜಯ ಸಿಗುವ ಸಂಭವ ಇದೆ. ಆರಂಭದಲ್ಲಿ ಉದ್ಯೋಗದಲ್ಲಿ ಸ್ವಲ್ಪ ಸಾಧಾರಣ ಫಲ ಇದ್ದರೂ ಜೂನ್ ನಂತರ ಉತ್ತಮವಾದ ಫಲ, ನಿಮಗೆ ಪ್ರಮೋಷನ್ ಸಿಗುವಂಥದ್ದು, ಆರ್ಥಿಕವಾಗಿ ಅಭಿವೃದ್ಧಿ ಹೊಂದುವಂತಹ ದಿನಗಳು ನಿಮ್ಮ ಪಾಲಿಗೆ ಭಗವಂತ ಕೊಟ್ಟಿದ್ದಾನೆ. ಈ ರಾಹುವಿನ ಪ್ರಭಾವದಿಂದಾಗಿ ಪ್ರೀತಿ ಪ್ರೇಮ ವಿಚಾರಗಳಲ್ಲಿ ಗೊಂದಲ, ನಿರಾಶೆ, ದುಃಖ ಪಡುವಂತಹ ಸನ್ನಿವೇಶ ಎದುರಾಗಬಹುದು. ಮನೆಯಲ್ಲಿಯೂ ಕೂಡ ಸ್ವಲ್ಪ ಮನಸ್ತಾಪಗಳು ಬರುವಂತಹ ಸನ್ನಿವೇಶ. ಈ ಆರಂಭದಲ್ಲಿ ವಿವಾಹ ಯೋಗಗಳು ಇಲ್ಲ ಅಂದರೂ ಜೂನ್ ನಂತರ ವಿವಾಹ ಯೋಗಗಳು ಪ್ರಾಪ್ತಿಯಾಗಿದೆ. ವಿದ್ಯಾರ್ಥಿಗಳಿಗೆ ಮಿಶ್ರ ಫಲ ಇದೆ. ನೋಡಿ, ಯಾರು ಕಾಂಪಿಟೇಟಿವ್ ಎಕ್ಸಾಮ್ ತಗೊಂಡಿದ್ದೀರಿ, ಉನ್ನತ ಶಿಕ್ಷಣವನ್ನು ಮಾಡ್ತಾ ಇದ್ದೀರಿ ಅಂಥವರು, ನೀವು ತುಂಬ ಹಠ ಹಿಡಿದು ಸಾಧನೆ ಮಾಡಬೇಕು ಅನ್ನೋ ಹಠ ಇದ್ದರೆ ನೀವು ವಿದ್ಯಾಭ್ಯಾಸ ಶುರು ಮಾಡೋಕ್ಕೆ, ಅಂದರೆ ಬೆಳಗಿನ ಜಾವ ನೀವು ಎದ್ದು ಓದೋದಕ್ಕೆ ಶುರು ಮಾಡೋದಕ್ಕೆ ಮುಂಚೆ ಮೇಧಾ ಸೂಕ್ತವನ್ನು ಕೇಳಿ. ಬಹಳಷ್ಟು ಫಲವನ್ನು ಕೊಡುವಂತಹ ಮಂತ್ರ ಅದು. ಒಂದು 15 ನಿಮಿಷ ಕೂಡ ಆಗೋದಿಲ್ಲ. ಮೇಧಾ ಸೂಕ್ತವನ್ನು ಒಂದು ಸಲ ನಿಮ್ಮ ಮೊಬೈಲ್ನಲ್ಲಿ ಪ್ಲೇ ಮಾಡ್ಕೊಂಡು ಕೇಳಿಸ್ಕೊಂಡು, ಇಲ್ಲ ನಿಮಗೆ ಬಂದರೆ ಅದನ್ನು ಹೇಳಿಕೊಂಡು ಆನಂತರ ನಿಮ್ಮ ಅಧ್ಯಯನವನ್ನು ಮುಂದುವರಿಸಿ. ಮತ್ತು ಹಂಸ ಪಕ್ಷಿಯ ಚಿತ್ರವನ್ನು ನೀವು ಓದುವ ಕೊಠಡಿಯಲ್ಲಿ ಹಾಕೊಳ್ಳೋದ್ರಿಂದ ಉತ್ತಮವಾದ ಫಲಪ್ರಾಪ್ತಿಯಾಗುತ್ತೆ. ವೃಶ್ಚಿಕ ರಾಶಿಯವರಿಗೆ ಕೆಲಸದ ಒತ್ತಡ ಪ್ರಾರಂಭದಿಂದ ಇದ್ದರೂ ಕೂಡ ಜೂನ್ ನಂತರ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದುವಂತಹ ದಿನಗಳು ನಿಮ್ಮದಾಗುತ್ತೆ. ಸ್ವಲ್ಪ ಅಧಿಕವಾದ ಖರ್ಚು, ಯೋಚನೆ ಭಗವಂತ ಕೊಟ್ಟಂತಹ ಭಾಗ್ಯ. ಯಾರು ಸರ್ವೀಸ್ ಲೈನಲ್ಲಿದ್ದೀರಿ, ಸೇವೆ ಅಥವಾ ಸರ್ವೀಸ್ ಸಂಬಂಧಪಟ್ಟಂತಹ ಕೆಲಸವನ್ನು ಮಾಡ್ತಾ ಇದ್ದೀರಿ, ಜನಸಂಪರ್ಕ ಇರುವಂತಹ ಕೆಲಸವನ್ನು ಮಾಡ್ತಾ ಇದ್ದೀರಿ ಅಂಥವರಿಗೆ ನಿಜವಾಗಿಯೂ ತುಂಬ ಅಭಿವೃದ್ಧಿ ಹೊಂದುವಂತಹ ವರ್ಷ ಆಗಿದೆ. ಭಗವಂತನ ಸಂಪೂರ್ಣ ಆಶೀರ್ವಾದ ಇದೆ. ಆರ್ಥಿಕವಾಗಿ ಬಹಳಷ್ಟು ಅಭಿವೃದ್ಧಿ ಹೊಂದುತ್ತೀರಿ. ಕಷ್ಟದ ದಿನಗಳು ಈ ವರ್ಷ ನಿಧಾನವಾಗಿ ಕರಗಿ ಈ ಡಿಸೆಂಬರ್ ನಂತರ ಉತ್ತಮವಾದ ಫಲವನ್ನು ನೀವು ಪಡೀತೀರಿ. ನೋಡಿ, ದೀರ್ಘಕಾಲದ ಕಾಯಿಲೆಗಳಿಂದ ಬಳಲ್ತಾ ಇರೋರಿಗೆ ಸ್ವಲ್ಪ ಹಣ ಖರ್ಚಾಗುವಂತಹ ಸನ್ನಿವೇಶ, ಯೋಚನೆ ಜಾಸ್ತಿ ಆಗುವಂಥದ್ದು. ಸುಬ್ರಹ್ಮಣ್ಯ ಸ್ವಾಮಿಯ ಸೇವೆಯನ್ನು ಮಾಡಿ, ಸುಬ್ರಹ್ಮಣ್ಯ ಸ್ವಾಮಿಗೆ ಕೆಂಪು ಹೂವುಗಳನ್ನು ಅರ್ಪಣೆಯನ್ನು ಮಾಡಿ, ಮತ್ತು ಆಂಜನೇಯ ಸ್ವಾಮಿಯ ಕೇಸರಿ ಅಂಗಾರವನ್ನು ದಿನವೂ ಕೂಡ ನಿಮ್ಮ ಹಣೆಗೆ ಧರಿಸಿಕೊಂಡು ನೀವು ಕಚೇರಿಗೆ ಅಥವಾ ಉದ್ಯೋಗಕ್ಕೆ ಹೋಗಿ, ಅದರಿಂದ ಕಚೇರಿಯಲ್ಲಾಗುವ, ಹೊರಗಡೆ ಕೆಲಸ ಕಾರ್ಯಗಳಲ್ಲಾಗುವಂತಹ ವಿಘ್ನಗಳು ನಿವಾರಣೆಯಾಗುತ್ತೆ. ಹನುಮಾನ್ ಚಾಲೀಸವನ್ನು ಹೇಳ್ಕೊಳ್ಳಿ ಮತ್ತು ವಿಷ್ಣು ಸಹಸ್ರನಾಮ ಮನೆ ಮಾತಾಗಿರಬೇಕು. ದಿನವೂ ಕೂಡ ಒಂದು ಸಲ ವಿಷ್ಣು ಸಹಸ್ರನಾಮವನ್ನು, ಒಂದು ಸಲ ಹನುಮಾನ್ ಚಾಲೀಸವನ್ನು ಹೇಳ್ಕೊಳ್ಳುವಂತಹ ಅಭ್ಯಾಸವನ್ನು ಇಟ್ಕೊಳ್ಳಿ. ಇನ್ನು ವಿದ್ಯಾರ್ಥಿಗಳಿಗೆ ಈ ವರ್ಷ ಸಾಧಾರಣ ಫಲ ಇದೆ. ನಿಮ್ಮ ಎಫರ್ಟ್ಗೆ ಸರಿಯಾದ ರಿವಾರ್ಡ್ ಸಿಗುತ್ತೆ. ಎಫರ್ಟ್ ಆ್ಯಂಡ್ ರಿವಾರ್ಡ್ಸ್ ಆರ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ಲು. ನೀವು ಗುರುವಿನ ಸೇವೆಯನ್ನು ಮಾಡಬೇಕು. ನೀವು ನಂಬಿರುವ ಯಾವುದಾದ್ರೂ ಗುರುಸ್ಥಾನಕ್ಕೆ ಹೋಗಿ ಏನಾದರೂ ಸೇವೆಯನ್ನು ಮಾಡಿ. ಸೇವೆ ಅಂದರೆ ಅರ್ಚನೆ ಚೀಟಿ ತಗೊಳ್ಳೋದಲ್ಲ, ಅಲ್ಲಿ ಫಿಸಿಕಲಿ ನೀವು ಸೇವೆಯನ್ನು ಮಾಡಬೇಕು. ಕಸ ಗುಡಿಸೋದ್ರಿಂದ ಹಿಡಿದು ಪೂಜೆ ಮಾಡುವ ತನಕ ಯಾವುದಾದ್ರೂ ಒಂದು ಸೇವೆಯನ್ನು ಒಂದು ದಿನ ನೀವು ಮಾಡೋದ್ರಿಂದ ನಿಮಗೆ ಗುರುವಿನ ಆಶೀರ್ವಾದ ಲಭಿಸುತ್ತೆ ಮತ್ತು ನಿಮ್ಮ ವಿದ್ಯಾಭ್ಯಾಸದಲ್ಲಿ ಉತ್ತಮವಾದ ಫಲವನ್ನು ನೀವು ಪಡಿತೀರಿ. ನಿಮ್ಮ ಅದೃಷ್ಟದ ಸಂಖ್ಯೆ ಈ ವರ್ಷ 1, 2, 3, 9 ಮತ್ತು ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಹಳದಿ ಮತ್ತು ಕೇಸರಿ ಬಣ್ಣ ಆಗಿರುತ್ತೆ. ಮತ್ತು ನಿಮಗೆ ಫಲ ಕೊಡುವಂತಹ ದಿಕ್ಕು ಅಥವಾ ನಿಮ್ಮ ಅದೃಷ್ಟದ ದಿಕ್ಕು ದಕ್ಷಿಣ ದಿಕ್ಕಾಗಿರುತ್ತೆ. ಸ್ನೇಹಿತರೆ, ಯಾವುದೇ ರಾಶಿಯವರಾಗಿರ್ಬೋದು, ನಿಮಗೆ ಭಗವಂತ ಫಲ ಕೊಟ್ಟಿರ್ಬೋದು, ಇಲ್ಲ ಅಫಲ ಕೊಟ್ಟಿರ್ಬೋದು. ಅದು ಗ್ರಹಗತಿಗಳಿಂದ ನಾವು ಅನುಭವಿಸಲೇಬೇಕಾಗತ್ತೆ. ಅದರ ಮಧ್ಯೆ ಅದರ ಅನುಭವವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ನಾವು ಭಗವಂತನ ಸ್ಮರಣೆಯನ್ನು ಮಾಡಬೇಕು. ನೋಡಿ, ವಿಷ್ಣು ಸಹಸ್ರನಾಮ ಮಾಡೋದ್ರಿಂದ ಕ್ಯಾನ್ಸರ್ ಅಂಥ ರೋಗಗಳು ಕೂಡ ವಾಸಿಯಾಗಿರುವಂತಹ ಉದಾಹರಣೆಗಳು ಸಾವಿರಾರಿದೆ. ಹಾಗಾಗಿ ಭಗವಂತನಿಗೆ ಶರಣಾಗಿ ಯೋಚನೆಯನ್ನು ಕಮ್ಮಿ ಮಾಡಿ ಭಯದಿಂದ ಹೊರಗಡೆ ಬನ್ನಿ. ನೋಡಿ, ಶೃಣ್ವಂತು ವಿಶ್ವೇ ಅಮೃತಸ್ಯ ಪುತ್ರಾಹ ಅಂತ ಉಪನಿಷತ್ತೇ ಹೇಳುತ್ತೆ.
ಹಾಗಾಗಿ ನಾವೆಲ್ಲರೂ ಅಮೃತ ಪುತ್ರರು. ನಿಮಗೆ ಗೊತ್ತಾಗುತ್ತೆ ಇವತ್ತಿನ ದಿನ ಪ್ರಪಂಚದ ಬೇರೆ ಬೇರೆ ದೇಶಗಳನ್ನು ನೋಡಿದಾಗ ನಾವು ಎಷ್ಟು ನೆಮ್ಮದಿಯ ಜೀವನವನ್ನು ಮಾಡ್ತಾ ಇದ್ದೀವಿ, ನಾವು ಭಾರತೀಯರು ಯಾವ ಸುಖ ಸಂತೋಷವನ್ನು ಅನುಭವಿಸ್ತಾ ಇದ್ದೀವಿ, ಮತ್ತು ಬೇರೆ ದೇಶಗಳವರು ಎಂಥ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ನಾವು ಜನ್ಮತಃ ಭಾರತದ ಭೂಮಿಯಲ್ಲಿ ನಾವು ಹುಟ್ಟಿದ್ದೀವಿ ಅಂದರೆ ನಾವೆಲ್ಲರೂ ಅಮೃತತ್ವವನ್ನು ಪಡೆದಿರ್ತೀವಿ. ಹಾಗಾಗಿ ಹೆಚ್ಚು ಜೀವನದಲ್ಲಿ ಭಯ ಪಡುವುದು ಬೇಡ. ಭಗವಂತನಿಗೆ ಶರಣಾಗಿ ನಿಮ್ಮ ಕರ್ತವ್ಯವನ್ನು ಮಾಡಿ, ನಿಮ್ಮ ಕೆಲಸವನ್ನು ಮಾಡಿ, ಪ್ರತಿಯೊಂದನ್ನು ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ಅಂತ ಭಗವಂತನಿಗೆ ಅರ್ಪಣೆಯನ್ನು ಮಾಡಿ, ನಮ್ಮ ಎಲ್ಲ ಫಲಾಫಲಗಳನ್ನು ಭಗವಂತನಿಗೆ ಅರ್ಪಣೆಯನ್ನು ಮಾಡಿ, ನಮ್ಮ ಕರ್ತವ್ಯವನ್ನು ಮಾಡಿಕೊಂಡು ನಗುತ್ತಾ ಆನಂದದಿಂದ ಈ ವರ್ಷವನ್ನು ಕಳೆಯೋಣ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸ್ನೇಹಿತರೆ, ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಮತ್ತು ಲೈಕ್ ಮಾಡಿ. ಮತ್ತು ನಿಮ್ಮ ಜಾತಕದಲ್ಲಿ ಏನಾದರೂ ಸಮಸ್ಯೆಗಳು ಇದ್ದರೆ ಅಥವಾ ಪ್ರಶ್ನೆಗಳಿದ್ದರೆ, ನಿಮ್ಮಲ್ಲಿ ಏನಾದರೂ ಜಾತಕಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳಿದ್ದರೆ ನನ್ನನ್ನು ನೀವು ವಾಟ್ಸಪ್ ಮೂಲಕ ಸಂಪರ್ಕ ಮಾಡಿ ಪರಿಹಾರವನ್ನು ಪಡೆಯಬಹುದು. ಮತ್ತೊಮ್ಮೆ ಎಲ್ಲರಿಗೂ ಒಳ್ಳೆಯದನ್ನು ಬಯಸುತ್ತಾ ಸರ್ವೇ ಜನಾಃ ಸುಖಿನೋ ಭವಂತು. ನಮಸ್ಕಾರ.